ಆತ್ಮೀಯ H16 ನ್ಯೂಸ್ ಅರ್ಥಶೇಷಿತ ನಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಿರಾತ್ಮೀಯರೇ. ಕಳೆದ ವಾರ ಒಂದಿಷ್ಟು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಅಂದರೆ ಅರಮಾವಿ ಕ್ಷೇತ್ರದ ಶಾಸಕರು, ಮಾಜಿ ಮಂತ್ರಿಗಳು ಅವ್ರ ಮೇಲೆ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೀವಿ. ಅದಕ್ಕೆ ಅನೇಕ ಜನ ಸ್ಪಂದನೆ ಮಾಡಿದ್ದಾರೆ, ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ಇರಲಿ, ಯಾಕಂದರೆ ಅವ್ರಿಗೆ ಈಗಿನ ಮಟ್ಟಿಗೆ ಮಾತ್ರ ರಾಜಕೀಯ ಪ್ರತಿಸ್ಪರ್ಧಿ ಅರಮಾವಿ ಕ್ಷೇತ್ರದಲ್ಲಿ ಇಲ್ಲಂದ್ರೂ ನಡೀತದೆ. ವಿಶೇಷವಾಗಿ ಅವರು ನಿಂತ ಸ್ವತಂತ್ರ ಅನೇಕ ಅಲ್ಲಿ ಮಹಿಳೆಯರಿದ್ದಾರೆ. ಅವರಲ್ಲಿ ಪ್ರಮುಖವಾಗಿ ಬಿಂಜಿ ಗಡಾದವರು ಇನ್ನೂ ತಮ್ಮ ವಿಮರ್ಶೆಯನ್ನು, ಟೀಕೆಯನ್ನು ಮಾಡ್ತಾ ಇರ್ತಾರೆ. ಅವ್ರಿಗೂ ಫೋನ್ ಗುಜಾರಿಸಿದ್ವಿ, ನಾವು ಹಚ್ಚಿ ನೋಡಿದ್ವಿ. ಯಾಕೋ ಎತ್ತಲ್ಲ, ಏನೋ ಎಲ್ಲಿ ಬಿಜಿ ಇರ್ಬೋದು ಅವರು. ಯಾಕಂದ್ರೆ ಯಾಕೆ ಫೋನ್ ಹಚ್ಚಿದೆ ಅನ್ನೋದು ಭಾಳ ಮಹತ್ವದಿದೆ. ಈಗ ನಾವು ಲಾಸ್ಟ್ ಒಂದು ವಿಡಿಯೋದಲ್ಲಿ ಮಾತಾಡಿದಾಗ ಬಾಲಚಂದ್ರ ಜಾರಕಿಹೊಳಿ ಅವರು ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಕಾಳಜಿ ವಹಿಸಬೇಕು ಅನ್ನುವಂಥ ಮಾತುಗಳನ್ನ ಹೇಳಿದ್ವಿ. ಅದು ನಮ್ಮಿಂದ ಆಯಿತು ಅಂತ ಹೇಳೋ ಪ್ರಶ್ನೆ ಇಲ್ಲ. ಆದರೆ ಒಂದು ಒಳ್ಳೆಯ ಮಾತುಗಳು, ಇನ್ನಷ್ಟು ಹೆಚ್ಚು ಡೆವಲಪ್ಮೆಂಟ್ಗಳನ್ನು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ತಮ್ಮ ವಿಶೇಷವಾದಂಥ ಘಟಪ್ರಭಾ ಸಕ್ಕರೆ ಕಾರ್ಖಾನೆಯಿಂದ ಇವತ್ತು ಲೀಡರಾದಂಥವ್ರು. ಅದನ್ನಂತೂ ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ, ಕಿತ್ತು ಹಾಕಲಿಕ್ಕೂ ಸಾಧ್ಯ ಇಲ್ಲ. ಅದೇ ಕಾರಣಕ್ಕೆ ಅದು ವಿನಾಶ ಇವರ ಕಾರಣ ಅಂತ ಅವ್ರ ವಿರೋಧ ಆರೋಪ ಮಾಡೋದನ್ನು ಸಹಿತ ನಾವು ಈಗ ಮಾತಾಡಿದ್ವಿ. ಅದನ್ನು ತಿಳ್ಕೊಂಡು ಅಥವಾ ಮತ್ತೆ ಅವ್ರ ಕಾರಣದಿಂದನೋ ಒಂದು ಒಳ್ಳೆಯ ಕೆಲಸ ನಿನ್ನೆ ವಿಶೇಷವಾಗಿ ಘಟಪ್ರಭಾ ಸಕ್ಕರೆ ಕಾರ್ಖಾನೆಯ ಅಲ್ಲಿಯ ಶ್ರೇಯೋಭಿವೃದ್ಧಿಗಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನೋದು ಮಾತು ಇವತ್ತಿನ ವರದಿಯಾಗಿದೆ. ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬಂದು ಭಾಳ ಒಳ್ಳೆಯ ಕೆಲಸ, ನಿಜವಾಗಿಯೂ ಆಗಬೇಕಾದಂಥದ್ದು. ಯಾಕಂದ್ರೆ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಸಹಕಾರಿ ತತ್ವದ ಮೇಲೆ ನಿರ್ಮಾಣ ಆದಂಥದ್ದು. ರೈತರಿಗಾಗಿ ಅಷ್ಟೇ ಅಲ್ಲ, ಅಲ್ಲಿ ಕಾರ್ಮಿಕರಿಗೆ, ಅದೇ ಕಾಲಕ್ಕೆ ಅಲ್ಲಿ ನೌಕರರಿಗೆ ಎಲ್ಲರಿಗೂ ಒಂದು ಆಶ್ರಯ ತಾಣದು, ಹೊಟ್ಟೆಗೆ ಹಾಕುವಂಥ ಸ್ಥಾನ ಅದು ಉಳಿಬೇಕು, ಭಾಳಷ್ಟು ಬೆಳಿಬೇಕು, ಭಾಳ ಎತ್ತರಕ್ಕೆ ಬೆಳಿಬೇಕು. ಸಹಕಾರ ಕ್ಷೇತ್ರಗಳು ಹಾಳಾಗ್ಕೊಡ್ದು ಯಾರ್ದೋ ಒಬ್ಬ ರಾಜಕೀಯ ಲಾಭಕ್ಕಾಗಿ ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಆ ವಿಡಿಯೋ ಮಾಡಿದ್ವಿ. ಅದಕ್ಕೆ ಸ್ಪಂದಿಸಿದಂತ ನಾವು ತಿಳ್ಕೊಳ್ತೀವಿ. ಆ ದಿಶೆಯಲ್ಲಿ ನಮ್ಮ ಕಾರ್ಮಿಕರ ಶ್ರೇಯೋಭಿವೃದ್ಧಿಗೆ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಕಾರ್ಮಿಕರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ರೈತರಾಗಿರ್ಬೋದು, ಇವರೆಲ್ಲರಿಗೂ ಅನುಕೂಲ ಮಾಡೋ ಸಲುವಾಗಿ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ.